ನಮಸ್ತೆ, ಗುಡ್ ಮಾರ್ನಿಂಗ್. 40ರ ನಂತರ ದೇಹಕ್ಕೆ ನಾವು ತುಂಬ ಕೇರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಾವೇನು ಡಯಟ್ ಮಾಡ್ತೀವಿ, ನಾವೇನು ದಿನಚರಿ ಮಾಡ್ತೀವಿ, ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ 40ರ ನಂತರ ಫಿಟ್ಟಾಗಿ ಮತ್ತು ಆಗಿರೋ ಅನುಸರಿಸಬೇಕಾದ ಡಯಟು ಇಲ್ಲಿದೆ. 40 ವರ್ಷದ ನಂತರ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಪ್ರಮುಖ ಆಹಾರ ಮತ್ತು ಜೀವನ ಶೈಲಿ ಅಭ್ಯಾಸಗಳನ್ನು ಅನ್ವೇಷಿಸಲು ಈ ರೀತಿ ನಾವು ವಿಡಿಯೋ ಮಾಡ್ತಾ ಇರೋದು. ಪೌಷ್ಟಿಕ ಭರಿತ ಆಹಾರಗಳು, ಅತಿಯಾದ ಪ್ರಮಾಣದಲ್ಲಿ ಎಣ್ಣೆ ಆಹಾರಗಳು ಮತ್ತು ಸಂಸ್ಕರಿತ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಫೈಬರ್ ಮತ್ತು ಪ್ರೋಟೀನ್ಗಳ ಸೇವನೆಯನ್ನು ಹೆಚ್ಚಿಸುವಾಗ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ನಿರ್ಬಂಧಿಸುವತ್ತ ಗಮನ ಹರಿಸಿ. ಇದರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತವೆ. ಅದು ಅಲ್ಲದೆ ನಮ್ಮ ಶೆಲ್ ವೀಕ್ ಆಗ್ತಾ ಬರೋದ್ರಿಂದ ನಮಗೆ ಬೇಕಾದ ಯಾವ ರೀತಿ ಜೀವನ ಶೈಲಿ ಬೇಕೋ ಆ ರೀತಿ ಜೀವನ ಶೈಲಿ ಮಾಡಿಕೊಳ್ಳುವುದು ಉತ್ತಮ. ನಿಯಮಿತ ಆಹಾರ ಪದ್ಧತಿ: ಪ್ರತಿದಿನ ಒಂದೇ ಸಮಯದಲ್ಲಿ 3 ಸಮತೋಲಿತ ಊಟ ಮತ್ತು ಆರೋಗ್ಯಕರ ತಿಂಡಿಗಳನ್ನು ಸೇವಿಸುವ ಗುರಿಯನ್ನು ಹೊಂದಿರಿ. ಊಟವನ್ನು ಬಿಟ್ಟು ಬಿಡೋದು ಅಥವಾ ದೀರ್ಘಕಾಲದವರೆಗೆ ತಿನ್ನದೇ ಇರುವುದು ತಪ್ಪಿಸಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ಒಗ್ಗುವ ರೀತಿಯಲ್ಲಿ ನಾವು ನಮ್ಮ ದಿನಚರಿಯನ್ನು ರೂಢಿಸಿಕೊಳ್ಬೇಕು. ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಮಾಡಿ, ಸಂಸ್ಕರಿಸಲಾದ ಮತ್ತು ಪ್ಯಾಕ್ ಮಾಡಲಾದ ಆಹಾರಗಳು, ಹೆಚ್ಚಾಗಿ ಸೇರಿಸಿದ ಸಕ್ಕರೆಗಳು, ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಸೋಡಿಯಂನಲ್ಲಿ ಅದಕ್ಕೆ ಇರುತ್ತವೆ. ಇದರಿಂದ ಯಾವುದೇ ಪೋಷಕಾಂಶಗಳು ನಿಮಗೆ ದೊರೆಯುವುದಿಲ್ಲ. ಭಾಗಗಳ ಮೇಲೆ ನಿಯಂತ್ರಣವಿಲ್ಲ. ವಯಸ್ಸಾದಂತೆ ನಮ್ಮ ಚಯಾಪಚಯ ಕ್ರಿಯೆಯು ನಿಧಾನವಾಗಿರುವುದರಿಂದ ಆಹಾರ ಸೇವನೆ ನಿಯಂತ್ರಿಸುವುದು ಬಹಳ ಮುಖ್ಯ. ಆಹಾರದ ಗಾತ್ರಗಳ ಬಗ್ಗೆ ಎಚ್ಚರವಿರಲಿ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ. ಹೈಡ್ರೇಟ್ ಆಗಿರಿ. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಕ್ಕರೆ ಪಾನೀಯಗಳು, ಸೋಡಾಗಳು ಮತ್ತು ಅತಿಯಾದ ಕೆಫೆನ್ ಸೇವನೆಗಳನ್ನು ಮಿತಗೊಳಿಸಿ, ಏಕೆಂದರೆ ಅವು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ನಿಯಮಿತ ದೈಹಿಕ ಚಟುವಟಿಕೆ: ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು, ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಮತ್ತು ಒಟ್ಟಾರೆ ಫಿಟ್ನೆಸ್ ಅನ್ನು ಹೆಚ್ಚಿಸಲು ನಿಯಮಿತ ದೈಹಿಕ ಚಟುವಟಿಕೆಯು ಪ್ರಮುಖವಾಗಿದೆ. ಯಾಕಂದರೆ ನಮ್ಮ ದೇಹಕ್ಕೆ ಬೇಕಾದ ಅಂಗಾಂಗಗಳಿಗೆ ಬೇಕಾದ ಮೂಮೆಂಟ್ಗಳು ನಮ್ಮ ಎಕ್ಸಸೈಸ್ನಿಂದ ಸಿಗುತ್ತವೆ. ಒತ್ತಡವನ್ನು ಸುಧಾರಿಸಿ: ಈ ದೀರ್ಘಕಾಲದ ಒತ್ತಡವು ಆರೋಗ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ 40 ವಯಸ್ಸಿನ ನಂತರ ಧ್ಯಾನ, ಆಳವಾದ ಉಸಿರಾಟದ ವ್ಯಾಯಾಮಗಳು, ಯೋಗ ಮತ್ತು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತವೆ. ಸಕಾರಾತ್ಮಕ ಜೀವನ ಶೈಲಿ ಮುಖ್ಯ: 40 ವರ್ಷದ ನಂತರ ಫಿಟ್ ಆಗಿ ಮತ್ತು ಆರೋಗ್ಯವಾಗಿರಲು ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಮತ್ತು ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಇದರಿಂದ ನಮ್ಮ ದೇಹಕ್ಕೆ ಸಿಗಬೇಕಾದ ಎಲ್ಲ ಆಹಾರದಲ್ಲಿ ಪೋಷಕಾಂಶಗಳು ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಫಿಟ್ ಆಗಲು ಹೆಲ್ಪ್ ಮಾಡೋದು ಯೋಗ, ಧ್ಯಾನ. ಅದಕ್ಕೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಂಡು ನೀವು ಆರೋಗ್ಯವಂತ